ರಸಪ್ರಶ್ನೆಗಳು. ಶಲ್ಯನು ಒಬ್ಬ ಮಹಾರಥಿಯಾದರೂ ಕರ್ಣನ ಸಾರಥಿಯಾದದ್ದು ಏಕೆ? 1. ಕರ್ಣನ ಕೋರಿಕೆಯನ್ನು ಮನ್ನಿಸಿ. 2. ದುರ್ಯೋಧನನ ಆಜ್ಞೆಯನ್ನು ತಿರಸ್ಕರಿಸಲಾಗದೆ. 3. ಬೇರೆ ಯಾರೂ ಒಳ್ಳೆಯ ಸಾರಥಿಗಳಿಲ್ಲದಿದ್ದರಿಂದ. 4. ಸಾರಥ್ಯ ಮಾಡುವ ಆಸೆ ತೀರಿಸಿಕೊಳ್ಳಲು. ಉತ್ತರ: ದುರ್ಯೋಧನನ ಆಜ್ಞೆಯನ್ನು ತಿರಸ್ಕರಿಸಲಾಗದೆ. ಅಭಿಮನ್ಯು ಚಕ್ರವ್ಯೂಹವನ್ನು ಪ್ರವೇಶಿಸುವ ಬಗೆಯನ್ನು ಯಾವಾಗ ಕಲಿತಿದ್ದನು? 1. ಹಸುಗೂಸಿದ್ದಾಗಲೇ. 2. ತಾಯಿಯ ಗರ್ಭದಲ್ಲಿದ್ದಾಗಲೇ. 3. ಗುರುಗಳ ಬಳಿ ಶಸ್ತ್ರಾಭ್ಯಾಸದ ಸಮಯದಲ್ಲಿ. 4. ಮಹಾಭಾರತ ಯುದ್ಧದ ಮುನ್ನಾ ದಿನ. ಇದಕ್ಕೆ ಸರಿಯಾದ ಉತ್ತರ ತಾಯಿಯ ಗರ್ಭದಲ್ಲಿದ್ದಾಗಲೇ. ಪಾಂಡವರಿಗಾಗಿ ಇಂದ್ರಪ್ರಸ್ಥವನ್ನು ನಿರ್ಮಿಸಿದ ಶಿಲ್ಪಿ ಯಾರು? 1. ವಿಶ್ವಕರ್ಮ. 2. ಮಾಯಾಸುರ. 3. ವಿಶ್ವಕರ್ಮನ ಮಗ ನೀಲ. 4. ವಿಶ್ವಕರ್ಮನ ತಂದೆ. ಇದಕ್ಕೆ ಸರಿಯಾದ ಉತ್ತರ ಮಾಯಾಸುರ. ವಿರಾಟರಾಜನು ಪಗಡೆಯ ದಾಳಗಳಿಂದ ಯುಧಿಷ್ಠಿರನ ಹಣೆಗೆ ಹೊಡೆಯಲು ಕಾರಣವೇನು? 1. ಪಗಡೆಯ ಆಟದಲ್ಲಿ ಸೋತದ್ದರಿಂದ. 2. ಉತ್ತರ ಕುಮಾರನ ವಿಜಯ ಬೃಹನ್ನಳೆಯ ಹೋರಾಡಿದ್ದರಿಂದ ಸಿಕ್ಕಿದೆ ಎಂದು ಹೇಳಿದ್ದರಿಂದ. 3. ಸೈರಂಧ್ರಿಯನ್ನು ಅಂದರೆ ದ್ರೌಪದಿ ಮಾತನಾಡಿಸಿದ್ದರಿಂದ. 4. ಮೇಲಿನ ಎಲ್ಲ ಕಾರಣಗಳಿಂದ. ಉತ್ತರ: ಉತ್ತರ ಕುಮಾರನ ವಿಜಯ ಬೃಹನ್ನಳೆಯು ಹೋರಾಡಿದ್ದರಿಂದ ಸಿಕ್ಕಿದೆ ಎಂದು ಹೇಳಿದ್ದರಿಂದ. ದುರ್ಯೋಧನನ ಪತ್ನಿಯ ಹೆಸರೇನು? 1. ಭಾನುಮತಿ. 2. ಇಂದುಮತಿ. 3. ಚಂದ್ರಮತಿ. 4. ಕಾಂತಿಮತಿ. ಇದಕ್ಕೆ ಸರಿಯಾದ ಉತ್ತರ ಭಾನುಮತಿ. ದ್ರೌಪದಿಯು ಭೀಮನನ್ನು ತರುವಂತೆ ಹೇಳಿದ ಪುಷ್ಪ ಯಾವುದು? 1. ಸೌಗಂಧಿಕ. 2. ಪಾರಿಜಾತ. 3. ಕಮಲ. 4. ಬ್ರಹ್ಮಕಮಲ. ಸರಿಯಾದ ಉತ್ತರ ಸೌಗಂಧಿಕ. ಬಲರಾಮನು ತಂಗಿ ಸುಭದ್ರೆಯ ಮದುವೆಯನ್ನು ಯಾರೊಂದಿಗೆ ನಿಶ್ಚಯಿಸಿರುತ್ತಾನೆ? 1. ಅರ್ಜುನ. 2. ದುಶ್ಯಾಸನ. 3. ದುರ್ಯೋಧನ. 4. ಅಶ್ವತ್ಥಾಮ. ಇದಕ್ಕೆ ಸರಿಯಾದ ಉತ್ತರ ದುರ್ಯೋಧನ. ದ್ರೋಣಾಚಾರ್ಯರನ್ನು ಕೊಲ್ಲಲೆಂದೇ ವರಪುತ್ರನಾಗಿ ಹುಟ್ಟಿದವನು ದುಷ್ಟದ್ಯುಮ್ನ. ಅವನಿಗೆ ಶಸ್ತ್ರಾಭ್ಯಾಸ ಕಲಿಸಿದ ಗುರುಗಳು ಯಾರು? 1. ಪರಶುರಾಮ. 2. ಕಾರ್ತವೀರ್ಯಾರ್ಜುನ. 3. ತಂದೆ ದೃಪದ. 4. ದ್ರೋಣಾಚಾರ್ಯರು. ಇದಕ್ಕೆ ಸರಿಯಾದ ಉತ್ತರ ದ್ರೋಣಾಚಾರ್ಯರು. ಕರ್ಣನು ತಾನು ಯಾವ ಕುಲದವನೆಂದು ಸುಳ್ಳು ಹೇಳಿ ಪರಶುರಾಮನ ಬಳಿ ಶಿಷ್ಯನಾಗಿ ಸೇರಿಕೊಂಡನು? 1. ಕ್ಷತ್ರಿಯ. 2. ಸೂತ. 3. ಬ್ರಾಹ್ಮಣ. 4. ವೈಶ್ಯ. ಇದಕ್ಕೆ ಸರಿಯಾದ ಉತ್ತರ ಬ್ರಾಹ್ಮಣ. ವಿಕರ್ಣನು ಯಾರು? 1. ದುರ್ಯೋಧನನ ಸಹೋದರ. 2. ಕರ್ಣನ ಶತ್ರು. 3. ಕರ್ಣನ ಸಹೋದರ. 4. ಕರ್ಣನ ಸಾಕುಮಗ. ನಿಮ್ಮ ಉತ್ತರಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.